ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾವಿವತ್ತು ಹಾಲಿನ ಪುಡಿಯಿಂದ ಮನೆಯಲ್ಲಿ ಅತಿ ಸುಲಭವಾಗಿ ತಯಾರಿಸುವಂಥ ಪನ್ನೀರನ್ನು ಮಾಡ್ತಿದ್ದೀವಿ. ಇದು ತುಂಬಾ ಚೆನ್ನಾಗಿ ತುಂಬಾ ಮೃದುವಾಗಿರುತ್ತೆ. ಅದನ್ನು ಅತಿ ಸುಲಭವಾಗಿ ಹೇಗೆ ತಯಾರಿಸ್ಬೋದು ಅಂತ ನೋಡೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಷ್ಟು ಈಸಿಯಾಗಿ ಮಾಡೋದು ಅಂತ. ಇವಾಗ ಒಂದು ಪಾತ್ರೆಗೆ ನಾನು 2 ಬೌಲ್ನಷ್ಟು ಹಾಲಿನ ಪುಡಿಯನ್ನು ಹಾಕ್ತಿದ್ದೀನಿ. ಅದಕ್ಕೆ 3 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೊಂದು ಗ್ಲಾಸ್ ನೀರನ್ನು ಹಾಕಬೇಕು. ನಾವು ಟೋಟಲ್ ಆಗಿ 3 ಗ್ಲಾಸ್ ನೀರನ್ನು ಹಾಕ್ತಿದ್ದೀವಿ. ಈ 2 ಬೌಲ್ ಹಾಲಿನ ಪುಡಿಯಿಂದ ನಾವು ಅರ್ಧ kg ಪನ್ನೀರನ್ನು ಮಾಡ್ಬೋದು. ತುಂಬಾ ಸರಳವಾಗಿ ಹಾಗೆ ತುಂಬಾ ಈಸಿ ಆಗುತ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಗ್ಯಾಸ್ ಮೇಲೆ ಇಟ್ಟರೆ ಹಾಲು ಉಕ್ಕಿ ಬರುತ್ತೆ ಅಲ್ವಾ, ಹಾಗಾಗಿ ಚೆಲ್ಲಬಾರ್ದು ಅಂಥೇಳಿ ನಾನು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ. ಇದು ಕೆನೆ ಕಟ್ಟಬಾರ್ದು, ಹಾಗೆ ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಬಾರ್ದು. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಹೊಸದಾಗಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿಲ್ಲಿ 2 ದೊಡ್ಡ ಗಾತ್ರದ ಲಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ಇಡ್ತಿದ್ದೀನಿ, ಆಮೇಲೆ ಹಾಕ್ಬೋದು. ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಳಿದಂಥ ನಿಂಬೆಹಣ್ಣು ರಸವನ್ನು ಸೇರಿಸ್ಕೊಳ್ಬೇಕು. ಹೀಗೆ ಮಾಡ್ತಾ ಒಂದು 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತ ಇರಬೇಕು. ತಳ ಹತ್ತಬಾರ್ದು. ಹಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಹಾಲು ಬೇರೆ ನೀರು ಬೇರೆ ನಿಮಗೆ ಗೊತ್ತಾಗುತ್ತೆ. ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಒಂದು ಜಾಲರಿಯಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ತಿದ್ದೀನಿ. ಅದಕ್ಕೆ ಹಾಕಬೇಕು. ಹಾಕಿ ನೀರೆಲ್ಲ ಸೋಸಿ ಹೋದ ನಂತರ ಚೆನ್ನಾಗಿ ಹಿಂಡ್ಕೋಬೇಕು. ಚೆನ್ನಾಗಿ ಹಿಂಡಿದ ನಂತರ ಇವಾಗ ಒಂದು ಬೇರೆ ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕಿದ್ದೀನಿ. ತಣ್ಣೀರನ್ನು ಹಾಕಿ ನಾವು ಹಾಲಿಗೆ ಹುಳಿ ಹಾಕಿದ್ವಲ್ಲ, ಆ ಹುಳಿ ಎಲ್ಲ ಹೋಗಬೇಕು. ಹೀಗೆ ಮಾಡ್ತಾ ಇರಬೇಕು. ನಾನು ನೀರನ್ನು ಚೇಂಜ್ ಮಾಡಿ 2-3 ಸಲ ಹೀಗೆ ಮಾಡಿದ್ದೀನಿ. ಹೀಗೆ ಮಾಡಿದರೆ ಹುಳಿ ಅಂಶ ಎಲ್ಲ ಬಿಟ್ಟೋಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಬಿಗಿಯಾಗಿ ಹಿಂಡ್ಕೋಬೇಕು. ನಂತರ ಹೀಗೆ ಒಂದು ಶೇಪಲ್ಲಿ ಕೊಡಬೇಕು. ನಾವು ಒಂದು ಶೇಪನ್ನು ಮಾಡಬೇಕು. ನೀರು ಎಲ್ಲ ಹಿಂಡಿದ ನಂತರ ಒಂದು ಶೇಪೆಲ್ಲ ಹಾಕಿ ಒಂದು ಬಟ್ಟೆಯನ್ನು ಪೂರ್ತಿ ಕವರ್ ಆಗಿ ಮುಚ್ಚಬೇಕು. ಮುಚ್ಚಿದ ನಂತರ ಹೀಗೆ ಮಾಡಿ ಮಡಚಿ ಅದ್ರ ಮೇಲೆ ಒಂದು ಭಾರವಾದಂಥ ಬುಟ್ಟಿಯಲ್ಲಿ ನೀರು ಹಾಕಿನೂ ಇಡ್ಬೋದು, ಅಥವಾ ಒಂದು ಡಬ್ಬಿಯಲ್ಲಿನಾದರೂ ಇಡ್ಬೋದು. ನಾನು ಇಲ್ಲಿ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ಡಬ್ಬಿಯನ್ನು ಇಟ್ಟಿದ್ದೀನಿ. ಒಂದು 4ರಿಂದ 5 kg ಆಗುತ್ತೆ ಡಬ್ಬಿ. ಅದನ್ನು 3ರಿಂದ 4 ಗಂಟೆ ಇಟ್ಟಿದ್ದೆ. ಹಾಗೆ ಇವಾಗ ಓಪನ್ ಮಾಡ್ತಿದ್ದೀನಿ ಪನ್ನೀರನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದರನ್ನು ಇರುವಂಥ ನೀರು ಎಲ್ಲ ಹೋಗಿದೆ. ತುಂಬಾ ಚೆನ್ನಾಗಾಗಿದೆ. ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಆರಾಮ್ಸೆ ಆಗಿ ಕಟ್ ಮಾಡ್ಕೋಬೋದು. ಒಂಚೂರು ಕೈಗೆ ಹತ್ತೋದಿಲ್ಲ. ಈ ಥರ ಹಾಲಿನ ಪುಡಿಯಿಂದ ಪನ್ನೀರನ್ನು ರೆಡಿ ಮಾಡ್ತಿದ್ದೀವಿ. ನೀವು ಹಾಲಲ್ಲಿ ಬೇಕಾದರೂ ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಬೌಲಲ್ಲಿ ಅರ್ಧ kg ಪನ್ನೀರಾಗಿದೆ. ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ
ತುಂಬಾ ಚೆನ್ನಾಗಾಗೈತೆ. ತುಂಬಾ ಈಸಿ, ಒಂದು ಅರ್ಧ ಗಂಟೆಯಲ್ಲೆಲ್ಲ ಮಾಡಿ ಮುಗಿಸ್ಬೋದು. ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.